ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಪೊಲೀಸ್ ಕಾಲ್ಫರ್ಮ್ ಆಗಿರೋ ಕಾರಣಕ್ಕಾಗಿ ಪೊಲೀಸ್ 2004ರಿಂದ 2017ವರೆಗೆ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆ, ಸಿವಿಲ್ ಆಗಿರಲಿ, DR ಆಗಿರಲಿ, KSISF ಆಗಿರಲಿ, ಯಾವುದೇ ಪ್ರಶ್ನೆ ಪತ್ರಿಕೆ ಇದ್ರೂ ಕೂಡ ಅಧಿಕೃತ ಇಲಾಖೆ ಉತ್ತರದೊಂದಿಗೆ ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಒನ್ ಬೈ ಒನ್ ನೋಡ್ತಾ ಹೋಗಿ ಅಂತ ಹೇಳ್ತಾ ಇರ್ತೀನಿ. ಇದ್ರ ಜೊತೆಗೆ ಏನಾದರೂ ಮಿಸ್ಟೇಕ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನ ಉತ್ತರ ಆಗಿರಲಿ, ನನ್ನ ಎಕ್ಸ್ಪ್ಲೇನ್ ಆಗಿರಲಿ ಇರುವುದಿಲ್ಲ, ಕೇವಲ ಇಲಾಖೆ ಉತ್ತರಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ಇದರ ಜೊತೆಗೆ ಯಾರಿಗೆಲ್ಲ ಈ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ಬೇಕೋ ಅದನ್ನು ಕೂಡ ತಾವು ಟಿಕ್ ಮಾಡ್ಕೋಬಹುದು. ಇದ್ರ ಜೊತೆಗೆ ನೀವು ಏನು ಮಾಡ್ತಿದ್ದೀರಿ, ಏನೋ ಕೆಲಸ ಮಾಡ್ತಿದ್ದೀರಿ ಅಥವಾ ಏನೋ ಓದೋದು ಬಿಟ್ಟು ಏನೇನೋ ನಿಮ್ಮ ಇನ್ನಿತರ ಚಟುವಟಿಕೆಯಲ್ಲಿ ಮಾಡ್ತಾ ಇರಬೇಕಾದ್ರಲ್ಲೂ ಕೂಡ ಕಿವಿಯಲ್ಲಿ ಹಾಕೊಂಡು ಕೇಳ್ತಾ ಹೋದರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಒಂದು ಪೇಪರಲ್ಲಿ ನೀವು ಸಕ್ಸಸ್ ಆಗಬೇಕಾಗಿತ್ತು ಅಂದ್ರೆ ಅದರ ಕೀಲಿ ಕೈ ಇದ್ದಂಗಿದು ಹಳೆ ಪ್ರಶ್ನೆ ಪತ್ರಿಕೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಪ್ರೀತಿ ಹೀಗೆ ಸದಾ ಮುಂದುವರಿಲಿ ಅಂತ ಕೇಳ್ತಾ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇದು KSISF ಇಂದ ಪತ್ರಿಕೆಯನ್ನು ನಾನು ತೆಗೆದುಕೊಂಡಿರುವಂಥದ್ದು. ಈ KSISF ಪತ್ರಿಕೆ ಎಷ್ಟರಲ್ಲಿ ನಡೆದಿರುವಂಥದ್ದು ಅಂದ್ರೆ 12/3/2017ರಲ್ಲಿ ಭಾನುವಾರ ನಡೆದಿರ್ತಕ್ಕಂಥದ್ದು. ಇದು SSLC ಆಗಿರ್ತಕ್ಕಂಥ ವಿದ್ಯಾರ್ಹತೆಗೆ ಇದು 2 ಗಂಟೆ ಅವಧಿ ಇತ್ತು. 100 ಅಂಕದ ಪ್ರಶ್ನೆ, 100 ಅಂಕದ ಉತ್ತರಗಳು ಮತ್ತು 100 ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣಂತ. ಇಲ್ಲಿ ಮೊದಲನೇ ಪ್ರಶ್ನೆ ತಾವು ಗಮನಿಸಬಹುದು, ಕೋಟಾ ದಾಖಲೆಗಳನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಕಿರಣ ಯಾವುದು ಅಂತ ಕೇಳಿದರೆ ನೇರಳಾತೀತ ಕಿರಣ. ಅಂದ್ರೆ ತಾವಿಲ್ಲಿ ನೋಡ್ತಾ ಇದ್ದೀರಿ, ನೇರಳಾತೀತ ಕಿರಣ ಅಂತಕ್ಕಂಥದ್ದು ಏನಾಗಿದೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿ ಇರುವಂಥದ್ದು. ಸೊ ಈ ನೇರಳಾತೀತ ಕಿರಣ ಏನ್ ಮಾಡ್ತತಿ ಅಂತಂದ್ರೆ, ಈ ಕೋಟಾ ನೋಟ್ ಅಂತ ಕರೀತಾರಲ್ಲ ಅಂತ ಒಂದು ದಾಖಲೆಗಳನ್ನ ಏನ್ ಮಾಡ್ತತಿ, ಅದು ಕಂಡು ಹಿಡಿತದ. ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದರೆ, ವಿಶ್ವದ ಅತಿ ದೊಡ್ಡ ಯಾವುದು ಸಾಗರ ಅಂತಂದ್ರೆ ಪೆಸಿಫಿಕ್ ಸಾಗರ ಅಥವಾ ಶಾಂತ ಸಾಗರ ಅಂತ ಕರೀತಾರೆ. ನಕ್ಷತ್ರಗಳ ಬಣ್ಣಗಳಲ್ಲಿ ಕೆಳಗಿನ ಯಾವುದನ್ನ ಅವಲಂಬಿಸಿರುತ್ತದೆ ಅಂತ ಕೇಳಿದರೆ, ನಕ್ಷತ್ರದ ಬಣ್ಣಗಳಲ್ಲಿ ತಾಪಮಾನ ಏನಾಗಿರುತ್ತೆ ಸ್ನೇಹಿತರೆ, ಅವಲಂಬಿಸಿರುತ್ತದೆ. ಅದೇ ರೀತಿಯಾಗಿ ಇಂಟರ್ಪೋಲ್ನ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ದಾರೆ, ಅದು ಎಲ್ಲಿದೆ ಅಂತಂದ್ರೆ ಲಿಯಾನಾದೊಳಗೆ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು ಅಂತ ಇದೆ. ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಶಬ್ದವನ್ನ ಅಳೆಯುವ ಮಾನ ಡೆಸಿಬಲ್ ಎಂದು ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಎ ಏನಿದ್ದಾರೆ ಸರಿ, ತಪ್ಪು, ಸರಿ, 2 ಸರಿ, 1 ತಪ್ಪು, 1 ಸರಿ, 2 ಸರಿ ಅಂತ ಕೊಟ್ಟಿದ್ದಾರೆ. 1 ಮತ್ತು 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಸ್ನೇಹಿತರೆ ಆಯ್ಕೆ ಸಿ, 1ನೇದು ಮತ್ತು 2ನೇದು ಸರಿಯಾಗಿರ್ತದೆ. ಇಲಾಖೆ ಏನ್ ಮಾಡಿದ್ರೆ ಇದನ್ನ ಗ್ರೇಸ್ ಆಗಿ ಕೊಟ್ಟಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಇದು 6ನೇ ಪ್ರಶ್ನೆ ನೋಡ್ತಾ ಇದ್ವಿ. ದುಂಡು ಮೇಜಿನ ಸಮ್ಮೇಳನ ನಡೆದಿರ್ತಕ್ಕಂಥ ವರ್ಷವನ್ನ ಕೇಳಿದ್ದಾರೆ. ಸೊ 1930 ಇಲ್ಲಿ ಸರಿಯಾಗಿರುವಂಥದ್ದು. ಇತಿಹಾಸದಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ನೋಡ್ತೀವಿ. ಒಂದು 1930, ಇನ್ನೊಂದು 31, 32 ಏನಾಗಿದೆ ಸ್ನೇಹಿತರೆ, 3 ದುಂಡು ಮೇಜಿನ ಸಮ್ಮೇಳನಗಳನ್ನ ನಾವು ನೋಡ್ತೀವಿ. ನಂತರ 7ನೇ ಪ್ರಶ್ನೆ ನೋಡಿ, ಚಾಲುಕ್ಯರ ಕಾಲದ ದೇವಾಲಯಗಳನ್ನ ನೋಡಲು ಸಿಗುವ ಪ್ರದೇಶ ಅಂತ ಕೇಳಿದ್ದಾರೆ, ಇದು ಗ್ರೇಸ್ ಆಗಿರುವಂಥದ್ದು. ಬೇಲೂರು, ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲು ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲಾಖೆ ಗ್ರೇಸ್ ಕೊಟ್ಟಿರುವಂಥದ್ದು. ಪ್ರಸಿದ್ಧ ಲಿಂಗರಾಜ ದೇವಾಲಯ ಇರತಕ್ಕಂಥ ಸ್ಥಳ ಯಾವುದು ಅಂದ್ರೆ ಭುವನೇಶ್ವರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡುವಂತ ಸಮಯ 9ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಸರಿಯಾಗಿ ಪ್ರಶ್ನೆಯನ್ನ ಓದಬೇಕು, ಹೊಂದಿಕೆ ಆಗುವುದಿಲ್ಲ ಅಂತ ಲಾಸ್ಟಿಗೆ ಇರುತ್ತೆ. ಸೊ ಹಾಗಾಗಿ ಪ್ರಶ್ನೆಯನ್ನ ಮೊದಲು ಸರಿಯಾಗಿ ಓದ್ಬೇಕು ನೀವು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ರಾಜಾರಾಮ್ ಮೋಹನ್ ರಾಯ್ ಅಂತ ಕೊಟ್ಟಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ರವರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿರುವಂಥದ್ದು. ಅದೇ ರೀತಿಯಾಗಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜ, ಆತ್ಮಾರಾವ್ ಪಾಂಡುರಂಗರವರು ಪ್ರಾರ್ಥನಾ ಸಮಾಜ, ಸ್ವಾಮಿ ವಿವೇಕಾನಂದರು ಅಂತ ಕೇಳಿದ್ದಾರೆ. ಇಲ್ಲಿ ಸತ್ಯ ಶೋಧಕ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಬುದ್ಧನ ಪ್ರಥಮ ಪ್ರವಚನ ನೀಡಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ, ಇದು ಸಾರನಾಥ. ಅದೇ ರೀತಿ ಇದು ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ತಂಬಾಕಿನಲ್ಲಿ ಕಂಡುಬರುವ ಹಾನಿಕಾರಕ ವಸ್ತು ಯಾವುದು ಅಂತ ಕೇಳಿದರೆ ನಿಕೋಟಿನ್ ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ನಂತರ ಮೆಂಟಲ್ ಎಬಿಲಿಟಿ ಇದೆ ನೋಡಿ, ರಮೇಶ್ ಅಜಯ್ಗಿಂತ ಎತ್ತರವಾಗಿದ್ದರೆ, ವಿಜಯ್ ಸುರೇಶ್ ಮತ್ತು ರಮೇಶ್ಗಿಂತ ಎತ್ತರವಿದ್ದರೆ ಈ ಮೂವರಲ್ಲಿ ಕುಳ್ಳರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅಜಯ್ ಅಂತಕ್ಕಂಥದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು 13ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವುದು ಪಳವಳಿಕೆ ಇಂಧನವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಪ್ರಶ್ನೆ ನೋಡ್ಬೇಕು, ಲಾಸ್ಟಿಗೆ ನೀವು ಇಟ್ಟು ಕೊಟ್ಟಿರ್ತಾರೆ. ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಇವೆಲ್ಲ ಏನಾಗಿದ್ದಾರೆ ಅಂತಂದ್ರೆ ಪಳವಳಿಕೆ ಇಂಧನಗಳಾಗಿದ್ದಾವೆ. LPG ಎಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ LPG. ನೋಡಿ, ಪಳವಳಿಕೆ ಇಂಧನಗಳು ಅಂತಂದ್ರೆ ಸುಮಾರು ವರ್ಷಗಳ ಕಾಲ ಏನಾಗಿರ್ತದೆ ರೀ, ಅಲ್ಲಿ ಪಳವಳಿಕೆಯಲ್ಲಿ ಸಿಕ್ಕು ಕಲ್ಲಿದ್ದಲಾಗಿರ್ಲಿ, ನೈಸರ್ಗಿಕ ಅನಿಲ ಆಗಿರ್ಲಿ,
ಅದೇ ರೀತಿ ಪೆಟ್ರೋಲಿಯಂ ಆಗಿರಲಿ ದೊರೀತದೆ. ಇದು ನಿಮಗೆ ಗೊತ್ತಿರುವಂಥ ವಿಚಾರ. ಸಿಗರೇಟ್ ಲೈಟರ್ಸ್ನಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸಿಗರೇಟ್ ಲೈಟರ್ಸ್ನಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಮಿಥೇನ್ ಅನ್ನ ಬಳಸ್ತಾರೆ ಸ್ನೇಹಿತರೆ. ಮಿಥೇನ್ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಕುದುರೆ ಮುಖವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಮ್ಯಾಗ್ನೀಸ್ ಓವರ್ ಜಿಂಕ್ ಅಲ್ಯೂಮಿನಿಯಂ ಓವರ್ ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಯಾವುದೂ ಅಲ್ಲ ಏನಿದೆ ಸ್ನೇಹಿತರೆ, ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ. ಹಸಿರು ನೋಟವೆಂದು ಕರೆಯಲ್ಪಡುವುದು ಯಾವುದನ್ನ ಅಂತ ಕೇಳಿದ್ದಾರೆ. ಬಂಗಾರ, ಟೀ, ಕಾಫಿ, ಭತ್ತ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಟೀ ಇಲ್ಲಿ ಸರಿಯಾಗಿರುವಂಥದ್ದು. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದರೆ ಪಶ್ಚಿಮ ಬಂಗಾಳದ ಬರ್ನಾಪುರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಈ ಕೆಳಕಂಡ ಯಾವ ನಗರವು ದೇಶದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆಗೆ ಪ್ರಸಿದ್ಧಿಯಾಗಿರುವುದರಿಂದ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗ್ತದೆ ಅಂತಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಮುಂಬೈಯನ್ನ ಕರೆಯುತ್ತಾರೆ. ಮಳೆಯನ್ನ ಉಂಟು ಮಾಡುವಂತಹ ಮೋಡ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕ್ಯುಮ್ಯುಲಸ್ ಮೋಡಗಳು ಏನ್ ಮಾಡ್ತವೆ ಸ್ನೇಹಿತರೆ, ಇವು ಮಳೆಯನ್ನ ಉಂಟು ಮಾಡತಕ್ಕಂಥ ಮೋಡಗಳಾಗಿರುವಂಥದ್ದು. ನೂತನವಾಗಿ ನೇಮಕವಾಗಿರ್ತಕ್ಕಂಥ RBI ಗವರ್ನರ್ ಯಾರು ಅಂತ ಕೇಳಿದರೆ ಉರ್ಜಿತ್ ಪಟೇಲ್. ಇದು 2017ರಲ್ಲಿ. ಇನ್ನು ಅದೇ ರೀತಿಯಾಗಿ ದೇಹದ ಯಾವ ಅಂಗಾಂಗವು ಇನ್ಸುಲಿನ್ ಅನ್ನ ಸ್ರವಿಸುತ್ತದೆ ಅಂತ ಕೇಳಿದರೆ ಮೆದೋಜೀರಕ ಅಂಗ ಏನ್ ಮಾಡ್ತದೆ, ಇನ್ಸುಲಿನ್ ಸ್ರವಿಕೆ ಮಾಡ್ತದೆ. 34 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಅಜಯ್ ಎಂಬ ವಿದ್ಯಾರ್ಥಿ 14ನೇ ಶ್ರೇಣಿ ಪಡೆದರೆ ಆತನ ಕೆಳ ಹಂತದ ಶ್ರೇಣಿ ಯಾವುದು ಅಂತ ಕೇಳಿದರೆ ಇಲ್ಲಿ 30 ಸರಿಯಾಗಿ ಇರುವಂಥದ್ದು. ಇನ್ನು 23ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಯಾವ ಚಿತ್ರ ಕೆಳಗಿನ ಹೊಸದಾಗಿ ಬಿಡುಗಡೆಯಾದ 2,000 ರೂಪಾಯಿ ಹಣದಲ್ಲಿ ಕಂಡು ಬರ್ತದ ಅಂತ ಕೇಳಿದರೆ ಮಂಗಳಯಾನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡುವಂತಹ ಸಮಯ 25ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ದಂಡಯಾತ್ರೆಯನ್ನ ಪ್ರಾರಂಭಿಸಿದ ವರ್ಷ ಅಂತ ಕೇಳಿದರೆ 1930 ಇಲ್ಲಿ ಸರಿಯಾಗಿ ಇರುವಂಥದ್ದು. 26ನೇ ಪ್ರಶ್ನೆ. ರಾಜ ತೋಡರಮಲ್ಲನು ಯಾವ ರಾಜನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದ ಅಂತ ಕೇಳಿದರೆ ಅಕ್ಬರನ ಆಸ್ಥಾನದಲ್ಲಿ ಅವರು ಏನಿದ್ರು ಕಂದಾಯ ಮಂತ್ರಿ ಆಗಿರ್ತಾರೆ. ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದರೆ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು ಸ್ನೇಹಿತರೆ. ಭಾರತೀಯ ನಾಗರಿಕ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಅಂತಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ರವರನ್ನ ಭಾರತೀಯ ನಾಗರಿಕ ಸೇವೆಯ ಪಿತಾಮಹ ಅಂತೇಳಿ ಕರೆಯುತ್ತಾರೆ. ಇನ್ನು ಅದೇ ರೀತಿ 29ನೇ ಪ್ರಶ್ನೆ ನೋಡೋದಾದರೆ ಭಾರತದ ಯಾವ 2 ಸ್ಥಳಗಳು ವರ್ಷಕ್ಕೆ 1060 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನ ಪಡೆಯುತ್ತವೆ ಅಂತ ಕೇಳಿದರೆ ಚಿರಾಪುಂಜಿ ಮತ್ತು ಮುನ್ಸಿನ್ ರಾವ್ 2 ಪ್ರದೇಶಗಳು. ರುದ್ರ ಭಟ್ಟನು ರಚಿಸಿರ್ತಕ್ಕಂಥ ಕೃತಿಯ ಹೆಸರು ಕೇಳ್ತಾರೆ. ಜಗನ್ನಾಥ ವಿಜಯ ರುದ್ರ ಭಟ್ಟನು ರಚಿಸಿರ್ತಕ್ಕಂಥ ಕೃತಿಯಾಗಿರ್ತದೆ ಸ್ನೇಹಿತರೆ. 31ನೇ ಪ್ರಶ್ನೆ ಕೇಳಿದರೆ ಗದುಗಿನ ಭಾರತವನ್ನ ಬರೆದವರು ಯಾರು ಅಂದ್ರೆ ಕುಮಾರವ್ಯಾಸರವರು ಗದುಗಿನ ಭಾರತವನ್ನ ಬರೆಯುತ್ತಾರೆ. ಇನ್ನು 32ನೇ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾರು ಕರ್ನಾಟಕದ ಚಕ್ರವರ್ತಿ ಎಂಬ ಬಿರುದನ್ನ ಹೊಂದಿದ್ದರು ಅಂತ ಕೇಳಿದರೆ ಚಿಕ್ಕ ದೇವರಾಜ ಒಡೆಯರ್ ಅವ್ರಿಗೆ ಏನಂತ ಕರೀತಾರೆ, ಕರ್ನಾಟಕದ ಚಕ್ರವರ್ತಿ ಅಂತ ಹೇಳಿ ಕರೆಯುತ್ತಾರೆ. ಕಮಲ್ ಮಹಲ್ ಇರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದರೆ ಹಂಪಿಯಲ್ಲಿ ಇದೆ ಸ್ನೇಹಿತರೆ. ಇದು ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇರುವಂತದ್ದು ಯಾವ್ದ್ರಿ, ಕಮಲ್ ಮಹಲ್. ಹೌದ್ರಿ. ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನ ಕಂಡುಹಿಡಿಯುವ ಸಾಧನ ಯಾವುದು ಅಂತಂದ್ರೆ ಸೋನಾರ್ಗಳ ಮೂಲಕ ಏನ್ ಮಾಡ್ತಾರೆ ಸ್ನೇಹಿತರೆ, ಕಂಡುಹಿಡಿತಾರೆ. ಇವುಗಳಲ್ಲಿ ಮೊದಲ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತಂದ್ರೆ 2 ಆಗಿರುವಂತದ್ದು. ಈ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಅಂತ ಕೇಳಿದರೆ ಕಾಲ್ರಾ ಉಂಟಾಗುವುದಿಲ್ಲ, ಡಿಪ್ತೇರಿಯಾ, ಟೈಫಾಯ್ಡ್ ಉಂಟಾಗುವುದಿಲ್ಲ, ಡೆಂಗು ಮಾತ್ರ ಏನಾಗುತ್ತೆ ರೀ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ. ಇವೆಲ್ಲ ಕಾಲ್ರಾ ಆಗಿದ್ರೆ, ಡಿಪ್ತೇರಿಯಾ ಆಗಿದ್ರೆ, ಟೈಫಾಯ್ಡ್ ಆಗಿದ್ರೆ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಾವ. 2016ನೇ ಆಸ್ಕರ್ ಪ್ರಶಸ್ತಿಯನ್ನ ಯಾವ ಅತ್ಯುತ್ತಮ ಚಲನಚಿತ್ರಕ್ಕೆ ಪ್ರದಾನ ಮಾಡಲಾಯಿತು ಅಂತಂದ್ರೆ ಸ್ಯಾಟಲೈಟ್ ಚಿತ್ರ. ನೋಡಿ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಬರ್ತಾವ ಕರೆಂಟ್ ಅಫೇರ್ಸ್ ಅಂತ ನೋಡ್ರಿ. ಆಸ್ಕರ್ ಬಗ್ಗೆ ಪ್ರಶ್ನೆ ಬರ್ತದ. ಆಮೇಲೆ RBI ಗವರ್ನರ್ ಬಗ್ಗೆ ಪ್ರಶ್ನೆಯನ್ನ ನೋಡಿದ್ವಿ. ಮುಂದಿನ ಪ್ರಶ್ನೆ ನೋಡೋಣ. 38ನೇ. ವಾಯುವಿನಲ್ಲಿರುವ ಪ್ರಮುಖ ಇರತಕ್ಕಂಥ ಘಟಕ ಯಾವುದು ಅಂತ ಕೇಳಿದರೆ ಸಾರಜನಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 39ನೇ ಪ್ರಶ್ನೆ ನೋಡಿ. ಇವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿಲ್ಲ ಅಂತ ಕೇಳಿದ್ದಾರೆ. ಸಂವಿಧಾನಿಕ ಸಂಸ್ಥೆ ಅಂತಂದ್ರ ನೋಡಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂಸ್ಥೆ, ಚುನಾವಣಾ ಆಯೋಗ ಸಂವಿಧಾನಿಕ ಸಂಸ್ಥೆ, UPSC ಸಂವಿಧಾನಿಕ ಸಂಸ್ಥೆ, ಅಂತಾರಾಷ್ಟ್ರೀಯ ಮಂಡಳಿ ಇದು ಸಂವಿಧಾನಿಕ ಸಂಸ್ಥೆ, UGC ಮಾತ್ರ ಇದು ಸಂವಿಧಾನಿಕ ಸಂಸ್ಥೆ ಆಗಿಲ್ಲ. ಇನ್ನು 40ನೇ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ ಇಲ್ಲಿ 2017ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಹವಲ್ದಾರ್ ಹ್ಯಾಂಗ್ಪನ್ ದಾದೋರ್ ಅವರಿಗೆ ಯಾವ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ಕೇಳಿದರೆ ಯಾವ ಪ್ರಶಸ್ತಿ ನೀಡ್ತಾರೆ ಅಂತಂದ್ರೆ ಅಶೋಕ ಚಕ್ರವನ್ನ ಏನ್ ಮಾಡ್ತಾರೆ ಸ್ನೇಹಿತರೆ, ಇಲ್ಲಿ ನೀಡ್ತಾರೆ. ಇನ್ನು ಅದಾದ ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನವನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನ ಅಥವಾ ನೇತೃತ್ವವನ್ನು ಯಾರು ವಹಿಸ್ತಾರೆ ಅಂತ ಕೇಳಿದರೆ ಇಲ್ಲಿ ಯಾರು ವಹಿಸ್ತಾರೆ ಅಂತಂದ್ರೆ ಲೋಕಸಭೆ ಸ್ಪೀಕರ್ ವಹಿಸಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡುವಂತ ಸಮಯ
ಸ್ವಲ್ಪ ಸ್ಪೀಡ್ ಆದ್ರೂ ಏನು ಮಾಡಿರಿ, ಸ್ಲೋ ಮಾಡ್ಕೊಂಡು ನೋಡ್ರಿ, ಯೂಟ್ಯೂಬಲ್ಲಿ ಬರುತ್ತೆ ನೋಡಿ ಆಪ್ಷನ್ಸ್. ಅಥವಾ ಸ್ಲೋ ಇದ್ದವರು ಸ್ಪೀಡಾಗಿ ಇಟ್ಕೊಂಡು ನೋಡಿ. 42ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತಿ ಹೊಂದಿರತಕ್ಕಂಥ ವಯಸ್ಸು ಎಷ್ಟು ವಯಸ್ಸಿಗೆ ನಿವೃತ್ತಿ ಹೊಂದ್ತಾರೆ ಅಂತಂದ್ರೆ 65 ವರ್ಷ. ಸ್ವತಂತ್ರ ಸಂಗ್ರಾಮದಲ್ಲಿ ಸಿಪಾಯಿ ದಂಗೆ ಆಗಿರ್ತಕ್ಕಂಥದ್ದು ಎಷ್ಟರಲ್ಲಿ ಅಂದ್ರೆ 1857ರಲ್ಲಿ ಸಿಪಾಯಿ ದಂಗೆ ಆಗಿರುವಂಥದ್ದು. ಇನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತಂದ್ರೆ ಲಾರ್ಡ್ ರಿಪ್ಪನ್ ರವರನ್ನ ಕರೀತಾರೆ. ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಆರಂಭವಾಯಿತು ಅಂದ್ರೆ 1906ರಲ್ಲಿ ಏನಾಯ್ತು ರೀ, ಆರಂಭವಾಯಿತು. ಮಾಗೂಡು ಜಲಪಾತ ಎಲ್ಲಿ ಉಗಮ ಹೊಂತದ ಅಂತಂದ್ರೆ ಬೆಡ್ತಿಯಲ್ಲಿ ಉಗಮ ಹೊಂತದ, ಬೆಡ್ತಿ ನದಿ ಅಂತಾರೆ. ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಮಿಥೈನೂ ಕಾರಣ ಆಗ್ತದ, ಕಾರ್ಬನ್ ಡೈಆಕ್ಸೈಡ್ ಕಾರಣ ಆಗುತ್ತದ, ವಾಟರ್ ವೆಪರ್ ಅಂತಕ್ಕಂಥದ್ದು ಕಾರಣ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾಗಿ ಇರುವಂಥದ್ದು. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇ ಮತ್ತು ಭಾರತೀಯರೊಬ್ಬರ ಬ್ರಿಟಿಷರ ಪಾರ್ಲಿಮೆಂಟ್ಗೆ ಆಯ್ಕೆ ಆದವರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಆಯ್ಕೆ ಆಗ್ತಾರೆ. ಇವರನ್ನ ವೃದ್ಧ ಪಿತಾಮಹ ಅಂತ ಕರೀತಾರೆ. ಸಂಪತ್ತಿನ ಸೋರಿಕೆ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿರವರು. ಮೌರ್ಯರ ಕಾಲದಲ್ಲಿ ತೆರಿಗೆ ವಂಚನೆ ಮಾಡಿರ್ತಕ್ಕಂಥವರಿಗೆ ಶಿಕ್ಷೆ ಯಾವುದು ಕೊಡ್ತಾ ಇದ್ರು ಅಂತಂದ್ರೆ ಸಾವಿನ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಯಾವ ಮೊಘಲ ಚಕ್ರವರ್ತಿಯು ತಂಬಾಕು ಸೇವನೆಯನ್ನ ನಿಷೇಧ ಮಾಡಿದ ಅಂತಂದ್ರೆ ಜಹಾಂಗೀರ್ ಏನ್ ಮಾಡ್ತಾನೆ ಅಂತಂದ್ರೆ ತಂಬಾಕು ಸೇವನೆಯನ್ನ ನಿಷೇಧ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಪಂಜಾಬಿನ ಕೇಸರಿ ಅಂತೇಳಿ ಯಾರನ್ನ ಕರೆಯಲಾಗ್ತದೆ ಅಂತಂದ್ರೆ ಲಾಲಾ ಲಜಪತ್ ರಾಯ್. ನೋಡ್ರಿ, ಇತಿಹಾಸದಲ್ಲಿ ಲಾಲ್ ಬಾಲ್ ಪಾಲ್ ಅಂತ ಪ್ರಸಿದ್ಧರಾಗಿರ್ತಕ್ಕಂಥದ್ದು. ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್, ಪಾಲ್ ಅಂತಂದ್ರೆ ಬಿಪಿನ್ ಚಂದ್ರ ಪಾಲ್ ರವರು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ, ಹೊಯ್ಸಳರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಹೊಯ್ಸಳರ ರಾಜಧಾನಿ ಹಳೆಬೀಡು ಆಗಿತ್ತು ಸ್ನೇಹಿತರೆ. ಇನ್ನು 53ನೇ ಪ್ರಶ್ನೆ ನೋಡಿ, ಇಲ್ಲಿ ಸ್ವಲ್ಪ ಗೊಂದಲ ಇದೆ. 53ನೇ ಪ್ರಶ್ನೆ, ಇವುಗಳಲ್ಲಿ ಇತ್ತೀಚೆಗೆ ರಾಷ್ಟ್ರಕವಿ ಪುರಸ್ಕಾರಕ್ಕೆ ಆಯ್ಕೆಯಾದವರು ಯಾರು ಅಂತ ಕೇಳಿದ್ದಾರೆ. ದೇವನೂರು ಮಾದೇವಪ್ಪನವರು, KS ನಿಸಾರ್ ಅಹಮದ್ ಅವರು, ಚಂಪಾ ಅವರು, SL ಭೈರಪ್ಪ ಅವರು ಅಂತಿದೆ. ಇವ್ರು ಯಾರೂ ಆಯ್ಕೆಯಾಗಿಲ್ಲ. ಆದರೆ ಪ್ರಶ್ನೆ 50 ಕೊಟ್ಟಿರುವ ಉತ್ತರಗಳ ಆಯ್ಕೆ ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲ ರಾಷ್ಟ್ರಕವಿ ಯಾರಿ, ಗೋವಿಂದ ಪೈರವರು. 2ನೇ ರಾಷ್ಟ್ರಕವಿಗೆ ಆಯ್ಕೆಯಾದವರು ಕುವೆಂಪುರವರು. 3ನೇ ರಾಷ್ಟ್ರಕವಿಗೆ ಆಯ್ಕೆಯಾದವರು ಯಾರಿ, GS ಶಿವರುದ್ರಪ್ಪ. ಇವ್ರ ಬಗ್ಗೆ ಗೊತ್ತಿಲ್ರಿ. 4ನೇ ಅವರು ಇನ್ನೂ ಯಾರೂ ಆಗಿಲ್ಲ. ಇನ್ನು ಮಾನವನ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಪುರಂದರದಾಸರು. ಕನ್ನಡ ಭಾಷೆ ಇತಿಹಾಸವನ್ನ ಬರೆದವರು ಯಾರು ಅಂದ್ರೆ EP ರೈತರವರು. ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರಿದ್ದಾರೆ ಅಂತಂದ್ರೆ RK ರಮೇಶ್ ಕುಮಾರ್ ಅವರು ಅವಾಗಿದ್ರು. ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು ಯಾವುದು ಅಂತಂದ್ರೆ ವಾಣಿ ವಿಲಾಸ್ ಅಣೆಕಟ್ಟು ವೇದಾವತಿ ನದಿಗೆ ಇರುವಂತದ್ದು. ಓಕೆ ನೋಡಿ, ಮ್ಯಾಕ್ ಮೋಹನ್ ಗಡಿ ಯಾವ ದೇಶಗಳ ಮಧ್ಯೆ ಇದೆ ಅಂತಂದ್ರೆ ಇಂಡಿಯಾ ಮತ್ತು ಚೀನಾ ಮಧ್ಯೆ. ಇಂಡಿಯಾ ಮತ್ತು ಪಾಕಿಸ್ತಾನ ರ್ಯಾಡಿಕ್ಲಿಪ್ ರೇಖೆ, ಅಫ್ಘಾನಿಸ್ತಾನ ಪಾಕಿಸ್ತಾನ ಡುರ್ಯಾಂಡೋ ರೇಖೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ ಇಂಡಿಯಾ ಬಾಂಗ್ಲಾದೇಶ್ ಅಂತ ಕರೀತಾರೆ. ಓಕೆ, ದ್ರವ್ಯದ 4ನೇ ಹಂತ ಯಾವುದು ಅಂತ ಕೇಳಿದರೆ ಪ್ಲಾಸ್ಮಾ ನೋಡಿ ಸ್ನೇಹಿತರೆ. ದ್ರವ್ಯದ 4ನೇ ಹಂತ ಯಾವುದು ಅಂದ್ರೆ ಪ್ಲಾಸ್ಮಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಕೆಲವೊಂದು ದೇಶಗಳು ಕೊಟ್ಟಿದ್ದಾರೆ, ಅಲ್ಲಿ ಇರ್ತಕ್ಕಂಥ ಪ್ರಮುಖ ಸ್ಮಾರಕಗಳನ್ನು ಕೊಟ್ಟಿದ್ದಾರೆ. IPL ಟವರ್ ಎಲ್ಲೈತಿ, ಫ್ರಾನ್ಸ್ ಅಲ್ಲಿ ಸರಿಯಾಗಿದೆ. ಇನ್ನು ಲಿವಿಂಗ್ ಟವರ್ ಆಫ್ ಪೀಸಾ ಇದೆಲ್ಲೈತಿ, ಇಟ್ಲಿಯಲ್ಲಿ ಇದು ಸರಿಯಾಗಿದೆ. ಇನ್ನು ಅಂಗೋಸ್ಕರ್ ವಾಟ್ ಇದೆಲ್ಲೈತಿ ಅಂದ್ರೆ ಕಾಂಬೋಡಿಯಾದೊಳಗೆ ಐತ್ರಿ. ಇನ್ನು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿ ಬರುತ್ತೆ, ಆಸ್ಟ್ರೇಲಿಯಾದಲ್ಲಿ ಅಲ್ಲ, ಅಮೆರಿಕಾದಲ್ಲಿ ಬರ್ತದ. ಹಸಿರು ಎಲೆಗಳಲ್ಲಿ ಕಂಡು ಬರ್ತಕ್ಕಂಥ ಲೋಹ ಯಾವುದು ಅಂತಂದ್ರೆ ಮ್ಯಾಗ್ನೀಸಿಯಂ ಸರಿ ಇರುವಂತದ್ದು. ನಾಡಿದ್ದು ಭಾನುವಾರವಾದರೆ ಮೊನ್ನೆ ಯಾವ ದಿನ ಅಂತ ಕೇಳಿದ್ದಾರೆ, ಕ್ಯಾಲೆಂಡರ್ ಪ್ರಶ್ನೆ, ಬುಧವಾರ. ಯಾವುದೇ ಬಿಲ್ಲನ್ನು ಹಣಕಾಸಿನ ಬಿಲ್ ಎಂದು ನಿರ್ಧಾರ ಮಾಡುವವರು ಅಥವಾ ನಿರ್ಧರಿಸುವವರು ಯಾರು ಅಂತಂದ್ರೆ ಗೊತ್ತಿರಲಿ, ಅದು ಲೋಕಸಭೆ ಸ್ಪೀಕರ್ ಅವ್ರ ಕೈ ಇರುತ್ತದೆ. ರಾಜ್ಯನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಅಡಕವಾಗಿದೆ ಅಂತ ಕೇಳಿದರೆ ರಾಜ್ಯನೀತಿಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಅಡಕವಾಗಿರ್ತದೆ. ಅದೇ ರಾಜ್ಯನೀತಿ ಕರ್ತವ್ಯಗಳನ್ನು ಕೂಡ 4ನೇ ಭಾಗದಲ್ಲಿ. ಪಂಚಾಯತ್ ರಾಜ್ಯವನ್ನ ಯಾವ ಪಟ್ಟಿಗೆ ಸೇರಿಸಲಾಗಿದೆ ಅಂತಂದ್ರೆ ರಾಜ್ಯ ಪಟ್ಟಿಗೆ ಸೇರಿಸಲಾಗಿದೆ. ಹೊಂದಿಸಿ ಬರೆಯಿರಿ ಅಂತ ಇದೆ ನೋಡಿ. ಸಮಾನತೆ ಹಕ್ಕು ಯಾವುದಿದೆ ಅಂತಂದ್ರೆ ಸಮಾನತೆ ಹಕ್ಕು ಅನುಚ್ಛೇದ 14, ಜೀವಿಸುವ ಹಕ್ಕು ಅನುಚ್ಛೇದ 21, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ 25, ಸಂವಿಧಾನ ಪರಿಹಾರದ ಹಕ್ಕು ಅನುಚ್ಛೇದ 32. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಬಂದು ಸ್ನೇಹಿತರೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಕೆಳಕಂಡ ಯಾವ ನಗರವನ್ನ 15ರಂದು ಪ್ರವಾಸಿ ಭಾರತೀಯ ದಿವಸವನ್ನ ಆಚರಿಸಿತು ಅಂತಂದ್ರೆ ನಮ್ಮ ಬೆಂಗಳೂರಲ್ಲಿ ಆಚರಣೆ ಮಾಡಿದ್ರು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಮೊದಲ ಕನ್ನಡಿಗರು ಯಾರಿದ್ರು ಅಂತಂದ್ರೆ ವಿಕ್ರು ಗೋಕಾಕ್ರವರು ಆಯ್ಕೆಯಾಗಿರ್ತಾರೆ ಸ್ನೇಹಿತರೆ. 69ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ.
ನೋಡಿ ತಾವಿಲ್ಲಿ ಗಮನಿಸಬಹುದು ಗೊಮ್ಮಟೇಶ್ವರ ವಿಗ್ರಹ ಗಂಗರ ಕಾಲದ್ದು, ಬೇಲೂರಿನ ಚೆನ್ನಕೇಶವ ದೇವಾಲಯ ಹೊಯ್ಸಳರ ಕಾಲದ್ದು, ಪಟ್ಟದಕಲ್ಲಿನ ಗಳಗನಾಥ ದೇವಾಲಯ ಚಾಲುಕ್ಯರ ಕಾಲದ್ದು, ಐಹೊಳೆಯ ದುರ್ಗಾ ದೇವಾಲಯ ರಾಷ್ಟ್ರಕೂಟರದು ಅಲ್ಲ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಬಿಲ್ಗೇಟ್ಸ್ ಎಂದು ಖ್ಯಾತರಾದವರು ಯಾರು ಅಂತ ಹೇಳಿದ್ರೆ ಭಾರತ ಬಿಲ್ಗೇಟ್ಸ್ ಅಂತ ಹೇಳಿ ಅಜಿಂ ಪ್ರೇಮ್ಜಿ ಅವರನ್ನು ಕರೀತಾರೆ. ಅವರು ವಿಪ್ರೋ ಅಂತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಕಿರಣ್ ಮಜುಮ್ದಾರ್ ಸರ್ ಅವರ ಕಂಪನಿ ಬಯೋಕಾನ್, ನಾರಾಯಣ ಮೂರ್ತಿರವರು ಇನ್ಫೋಸಿಸ್ ಅಂತಕ್ಕಂಥ ಸಂಸ್ಥೆ ಇದೆ. ನೀತು ಅಂಬಾನಿರವ್ರದ್ದು ರಿಲಯನ್ಸ್ ಫೌಂಡೇಶನ್ ಅಂತಕ್ಕಂಥದ್ದು ಸಂಸ್ಥೆ ಇರುವಂಥದ್ದು. ಇನ್ನು ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯನ ಬರೆದವ್ರು ಯಾರು ಅಂತ ಕೇಳ್ತಾರೆ ಪಂಪ ಬರೀತಾನೆ. 135ರ 80% ಪ್ಲಸ್ 757ರ 16% ಅಂತಂದ್ರೆ 228 ಆಗ್ತದೆ. ಇನ್ನು ನೋಡಿ ಮುಂದಿನ ಪ್ರಶ್ನೆ ನೋಡಿ, ಕುಚಿಪುಡಿ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯದ ಕಲೆಯಾಗಿದೆ ಅಂತ ಕೇಳಿದ್ದಾರೆ. ತಮಿಳುನಾಡು, ಕೇರಳ, ಒಡಿಸ್ಸಾ, ರಾಜಸ್ಥಾನ್ ಅಂತ ಇದೆ. ಇದು ಆಂಧ್ರ ಪ್ರದೇಶಕ್ಕೆ ಸೇರಿರುವಂತಹ ಗ್ರೇಸ್ ಕೊಟ್ಟಿದ್ದಾರೆ. ಹಾರ್ನ್ ಬಿಲ್ ಎಂಬ ಪ್ರಸಿದ್ಧ ಹಬ್ಬವನ್ನ ಎಲ್ಲಿ ಆಚರಿಸಲಾಗ್ತದೆ ಅಂತಂದ್ರೆ ಇದು ನಾಗಾಲ್ಯಾಂಡ್ ನಲ್ಲಿ ಆಚರಣೆ ಮಾಡ್ತಾರೆ ಸ್ನೇಹಿತರು. ಒಂದು ತೋಟದಲ್ಲಿ ತೆಂಗಿನ ಮರಗಳು ಮತ್ತು ಮಾವಿನ ಮರಗಳು 5:6 ಅನುಪಾತದಲ್ಲಿ ಇದ್ದು ಒಟ್ಟು ಮರಗಳ ಸಂಖ್ಯೆ 271 ಆದರೆ ತೋಟದಲ್ಲಿನ ತೆಂಗಿನ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 55 ಇಲ್ಲಿ ಸರಿಯಾಗಿ ಇರುವಂತದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕೇಳಿದರೆ ಇಲ್ಲಿ ಸ್ಕೈಲಮ್ ಅಂದ್ರೆ ಏನಾಗುತ್ತೆ, ಇದು ಸಂಕೀರ್ಣ ಶಾಶ್ವತ ಅಂಗಾಂಶವಾಗ್ತದೆ. ನೋಡಿ ಮೆಂಟಲ್ ಅಬಿಲಿಟಿ ಇದೆ, ಬಹಳ ಈಸಿ ಇದೆ, ನೀವು ಓದ್ತಾ ಇದ್ದೀರಿ ಅಂದ್ರೆ ಮಾಡೇ ಮಾಡ್ತೀರಿ. ಒಂದು ಸಂಕೇತದ ಭಾಷೆ ರೋಸ್ ಎಂಬ ಪದವನ್ನ TQUG ಎಂಬ ಬರೆದರೆ ಅದೇ ರೀತಿ BLUE ಎಂಬ ಪದವನ್ನ ಹೇಗೆ ಬರೀತಾರೆ ಅಂತಂದ್ರೆ DNWG ಅಂತ ಹೇಳಿ ಬರೀತಾರೆ. ಸಾಮಾನ್ಯ ಮಾನವನ ರಕ್ತ ಅಂತ ಕೇಳಿದರೆ ಇದು ಕ್ಷಾರೀಯವಾಗಿರುವಂತದ್ದು. ರಾಷ್ಟ್ರೀಯ ಮತದಾರ ದಿನವನ್ನ ಎಂದು ಆಚರಣೆ ಮಾಡ್ತಾರೆ ಅಂದ್ರೆ ಜನವರಿ 25ರಂದು ಆಚರಣೆ ಮಾಡ್ತಾರೆ. ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ ಎಲ್ಲಿ ನಿರ್ಮಿಸಲಾಗಿದೆ ಅಂತಂದ್ರೆ ಗಂಗಾವತಿಯಲ್ಲಿ ನಿರ್ಮಿಸಲಾಗಿದೆ. ಭಾರತದ ಮೊದಲನೆಯ ಸಾರ್ವತ್ರಿಕ ಚುನಾವಣೆ ಪಡೆದಿದ್ದ ವರ್ಷ ಯಾವಾಗ ಅಂದ್ರೆ 1951ರಲ್ಲಿ ಏನ್ ಮಾಡಿದ್ದಾರೆ, ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿರುವಂತದ್ದು. ಭಾರತ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ ಅಂತಂದ್ರೆ 12 ಶೆಡ್ಯೂಲ್ಗಳು ಇರುವಂತದ್ದು. 2017ನೇ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಅಂತ ಕೇಳಿದರೆ ರೋಜರ್ ಫೆಡರರ್. ಇದ್ರ ಬಗ್ಗೆನೂ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಇಲ್ಲಿ ನೋಡಿ ಪ್ಲಸ್ ಎಂದರೆ ಡಿವೈಡೆಡ್ ಬೈ, ಗುಡ್ಲೆ ಎಂದರೆ ಮೈನಸ್, ಡಿವೈಡೆಡ್ ಬೈ ಎಂದರೆ ಪ್ಲಸ್ ಮತ್ತು ಮೈನಸ್ ಎಂದರೆ ಇಂಟು. ಹಾಗಾದರೆ 16/8 ಇಂಟು 6 - 2 ಪ್ಲಸ್ 12 ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಸ್ನೇಹಿತರೆ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 85ನೇ ಪ್ರಶ್ನೆ ನೋಡ್ರಿ, ಆಗಾ ಖಾನ್ ಕಪ್ ಯಾವ ಕ್ರೀಡೆಯ ಜೊತೆ ಸಮ್ಮಿಲನವಾಗಿರ್ತದ ಅಂತ ಕೇಳಿದರೆ ಇದು ಹಾಕಿಗೆ ಸಂಬಂಧಿಸಿದ್ದು. ಓಕೆ ಸ್ನೇಹಿತರೆ, ಈಗ ಮುಂದಿನ ತರಗತಿ ಒಳಗೆ ನಾವೇನ್ ಮಾಡೋಣ ಅಂತಂದ್ರೆ 2017ರಲ್ಲಿ KSRPA ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ.